ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು MDF ಬೇಸ್ ಮೇಲೆ ಇಯರಿಂಗ್ಸ್ ಹೇಗೆ ಮಾಡೋದು ಅಂತ ನೋಡಿಸ್ತೀನಿ ಬನ್ನಿ. ಇದು MDF ಬೇಸ್ ನಾನು ಏನಕ್ಕೋ ಬುಕ್ ಮಾಡಿದ್ದೆ, ಸೈಜ್ ಮಿಸ್ ಆಗಿಬಿಟ್ಟು ಈ ಚಿಕ್ಕ ಸೈಜ್ ಬಂದಿದೆ. ಹಾಗಾಗಿ ಏನಪ್ಪ ಮಾಡೋದು ಅಂತ ಅನ್ಕೊಂತಾ ಇದ್ದೆ. ನಂಗೊಂದು ಐಡಿಯಾ ಬಂತು, ಹಾಗಾಗಿ ನಾನು ಇದನ್ನ ಇಯರಿಂಗ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಯರಿಂಗ್ ಸ್ಟಡ್ ಇರುತ್ತಲ್ಲ, ಅದನ್ನ ಬ್ಯಾಕ್ ಸೈಡ್ ನ ಗ್ಲೂ ಅಪ್ಲೈ ಮಾಡಿಬಿಟ್ಟು ಸ್ಟಿಕ್ ಮಾಡಿದೀನಿ. 7000 ಗಮ್ನ ಅಪ್ಲೈ ಮಾಡಿಬಿಟ್ಟು ಸ್ಟಿಕ್ ಮಾಡಿದೀನಿ. ಮತ್ತೆ ಇಲ್ಲಿ ನಾನು ವೈಟ್ ಹಾಫ್ ಪರ್ಲ್ ಇರ್ತಾವಲ್ಲ, 4mm ವೈಟ್ ಹಾಫ್ ಪರ್ಲ್ ಮತ್ತೆ ಬಾಲ್ ಚೈನ್ ಮತ್ತೆ 4mm ರೌಂಡ್ ಶೇಪ್ ಮಲ್ಟಿ ಕಲರ್ ಕುಂದನ್ಸ್ ಯೂಸ್ ಮಾಡಿಕೊಂಡು ಈ ಇಯರಿಂಗ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ರೆಡ್ ಕಲರ್ 4mm ರೌಂಡ್ ಶೇಪ್ ಕುಂದನ್ ರೆಡ್ ಕಲರ್ ನ ಮಿಡಿಲ್ ಅಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಮತ್ತೆ ರೌಂಡ್ ಆಗಿ ಗ್ಲೂ ಅಪ್ಲೈ ಮಾಡಿಕೊಂಡು ವೈಟ್ ಹಾಫ್ ಪರ್ಲ್ ಇದೆಯಲ್ಲ, ಅದನ್ನ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ವೈಟ್ ಹಾಫ್ ಪರ್ಲ್ ನ ಈ ರೀತಿ ಇಟ್ಕೋಬೇಕು. ಮತ್ತೆ ಬಾಲ್ ಚೈನ್ ನ ಮೂರ್ ಬಾಲ್ಸ್ ಇದು ಬರೋ ತರ ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಕ್ ಮಾಡ್ಕೋಬೇಕು. ಮತ್ತೆ ಅದಾದ್ಮೇಲೆ ವೈಟ್ ಹಾಫ್ ಪರ್ಲ್ ಮತ್ತೆ ಬಾಲ್ ಚೈನ್ ಮತ್ತೆ ವೈಟ್ ಹಾಫ್ ಪರ್ಲ್ ಮತ್ತೆ ಬಾಲ್ ಚೈನ್ ಇದೇ ರೀತಿ ಸ್ಟಿಕ್ ಮಾಡ್ಕೊಂತ ಹೋದ್ರೆ ಒಂದು ಒಳ್ಳೆ ಕ್ಯೂಟ್ ಇಯರಿಂಗ್ಸ್ ರೆಡಿ ಆಗುತ್ತೆ. ಕೆಳಗಡೆ ಮುತ್ತಿನ ಜುಮ್ಕೆ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಮನೇಲಿ ಬೇಕಾದ್ರೆ ಜುಮ್ಕೆ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ, ಇದು ಫುಲ್ ಎಲ್ಲ ಡ್ರೈ ಆಗ್ಬೇಕು. ಡ್ರೈ ಆದ್ರೇನೆ ಚೆನ್ನಾಗಿ ಕಾಣೋದು, ಇಲ್ಲಾಂದ್ರೆ ಗಮ್ಮೆಲ್ಲ ಕೈಗೆ ಮೆತ್ಕೊಳುತ್ತೆ. ಹಾಗಾಗಿ ಫುಲ್ ಡ್ರೈ ಆದ್ಮೇಲೆ ಇಟ್ಕೊಳ್ಳಿ ನೀವು. ಇದೇ ರೀತಿ ನಾನು OHP ಶೀಟ್ ಮೇಲೇನು ಮಾಡಿದ್ದೀನಿ. ಮಿಡಿಲ್ ಅಲ್ಲಿ ಬೇರೆ ಬೇರೆ ಕಲರ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ. ಆ ಫೋಟೋನು ಇಲ್ಲಿ ಹಾಕ್ತೀನಿ. ನೋಡಿ, ಯಾವ ಕಲರ್ ಇಷ್ಟ ಆಗಿದೆಯೋ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.